ಬಿರಡಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಕುರಿತು ಸಭೆ. ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ರವಿವಾರ ಬೆಳಗ್ಗೆ 11 ಗಂಟೆಗೆ ಎಸ್ಸಿ ಹಾಗೂ ಎಸ್ಟಿ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ವಿಶೇಷ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಗೆ ಬುದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೆಳಗಿನ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. 18 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಬಳಸುವ ಬಾಲ ಕಾರ್ಮಿಕ ನಿರ್ಮೂಲನೆ ಕುರಿತು ಜಾಗೃತಿ, ಗ್ರಾಮದಲ್ಲಿ ರಾತ್ರಿ ವೇಳೆ ರೈತರಿಗೆ ಸಂಬಂಧಿಸಿದ ಮೆಕ್ಕೆ, ಕುರಿ ಸೇರಿದಂತೆ ಪಶುಗಳ ಕಳ್ಳತನ ತಡೆಗೆ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಅಗತ್ಯತೆ, ಬ್ಯಾಂಕ್ ಖಾತೆಗಳಲ್ಲಿ ಹಣ ತಪ್ಪಾಗಿ ಬೇರೆ ಖಾತೆಗೆ ವರ್ಗಾವಣೆಯಾದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಫೈನಾನ್ಸ್ ಸಂಸ್ಥೆಗಳ ವ್ಯವಹಾರಗಳು ಮತ್ತು ಜನರು ಎಚ್ಚರಿಕೆ ವಹಿಸಬೇಕಾದ ವಿಚಾರಗಳು. ಈ ಸಂದರ್ಭದಲ್ಲಿ ಸಿಪಿಐ ಎಂಎಂ ಡಪ್ಪಿನ್ ಅವರು ವಿವಿಧ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳ ವತಿಯಿಂದ ಸಭೆಗೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಸನ್ಮಾನಿಸಿದರು. ಸಭೆಯಲ್ಲಿ ಸಮುದಾಯದ ಹಿರಿಯರು, ಯುವಕರು ಹಾಗೂ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಅಮರನ್ ಕಾಂಬ್ಳೆ. ಚಿಕ್ಕ ಮಕ್ಕಳು ತೋರ್ಸಕಂದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಭಾಳ ಸೊಡೋದ್ರಿ ಯಾರು ಚಟ ಹಾಕೋದು ಅವು ಕೊಡ್ತಂದ ತಾಯಿ ತಂದೆ ಮನೆಯಾಗಿಲ್ಲ ಅವ್ರು ಶಿಕ್ಷಣ ಹಾಳಾಗತ್ತೆ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಅವ್ರು ಎಜುಕೇಶನ್ ಹಾಳಾಯ್ತು ಅಂತ ನಮ್ಮ ಜೀವನ ಇದು ನಮಗೆ ಅದಕ್ಕೆ ಅವ್ರ ತಾಯಿ ತಂದಿಗೆ ಹೇಳುವುದು ಕಷ್ಟ. ಮತ್ತು ಅವ್ರ ಗಂಡಮನೆ ಮಾಲಕರಾಗ್ತಾರೆ ಅವ್ರಿಗೆ ಕಲಿಸಿ ಅವ್ರು ಯಾವ ಗಂಡಮನೆಗೆ ಹೋಗ್ತಾರೆ ಆ ಮಾಲಕರನ್ನು ಪ್ಯಾಕೆಟ್ ಪಡ್ಕೊಂಡ್ರೆ ಇದು ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಒಳ್ಳೆಯದು. ಕಾಣದ ಮನೆಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ಇದರಿಂದಾಗಿ ಅವರ ಶಿಕ್ಷಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಅವರ ಕುಟುಂಬದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ರು. ಸರಿ, ಈ ಪಾಲಕರು ಕೂಡ ಇದರ ಬಗ್ಗೆ ಜಾಗೃತಿ ಹೊಂದಬೇಕು. ಅದರ ಜೊತೆಗೆ ಈ ಕಾಣದ ಮನೆಯವರು ಕೂಡ ಮಕ್ಕಳನ್ನು ದುಡಿಸ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಜಾಗೃತಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಆಗಿದೆ. ಈ ದಿಶೆಯಲ್ಲಿ ಈ ಭಾಗದಲ್ಲಿ ಎಷ್ಟು ಕಾಣದ ಮನೆಗಳಿದಾವೆ ಅವರ ಮಾಲಕರನ್ನು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ. ಅವರಿಗೆ ಕಾನೂನಿನ ತಿಳುವಳಿಕೆ ಕೊಡ್ತೀವಿ. ಅವ್ರನ್ನ 14 ವರ್ಷದ ಒಳಗೆ ಮಕ್ಕಳನ್ನ ಉಳಿಸ್ಕೋಬೇಕು. ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಕಾನೂನು ವಿರೋಧ ಆಗ್ತದೆ, ಅಪರಾಧ ಆಗ್ತದೆ ಅಂತ ತಿಳುವಳಿಕೆ ಇರ್ತೀವಿ. ಅದೇ ರೀತಿ ಪಾಲಕರು ಯಾರ್ಯಾರು ಇದ್ದರೆ ಅವರಿಗೂ ಕೂಡ ನಾವು ಈ ಬೀಟಿಗೆ ಬಂದಾಗುತ್ತೆ ತಮ್ಮ ಮಕ್ಕಳು ಯಾರ್ಯಾರು ಇದ್ದರೆ ಒಂದು ಲಿಸ್ಟ್ ಮಾಡಿಕೊಟ್ರೆ ಅವರು ಕೂಡ ಬೀಟ್ ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೂ ಕೂಡ ಕಾನೂನಿನ ತಿಳುವಳಿಕೆ ಜಾಗೃತಿಯನ್ನು